ನಮಸ್ಕಾರ. ಜನವರಿ ಮುಗಿದು ಫೆಬ್ರವರಿ ಬಂದೊತ್ತು ಎಷ್ಟು ಬ್ಯಾಗ್ ಟೈಮ್ ಕಳೀತಾ ಇದ್ದವು ಮಾರಾಯ, ಗೊತ್ತಾಗ್ತಾನ ಇಲ್ಲ ಹೇಳಿ ಎಲ್ಲರೂ ಹೇಳ್ತಾ ಇದ್ದದನ್ನ ಕೇಳಿಕೊಂಡು ಇವತ್ತು HFM ಸ್ಟುಡಿಯೋದಲ್ಲಿ ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ ಮಾತಾಡ್ತಾ ಇದ್ದಿ. ನಿಂಗ ಕೇಳ್ತಾ ಇದ್ದಿ HFM ಕಂಪನ 9875.43117ನೇ ಎಪಿಸೋಡ್ ಕೇಳಿ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ. ಎಲ್ಲಾ ಬದಿಗೂ ಮದುವೆ ಸೀಸನ್ನೇ ಸೀಸನ್. ಛತ್ರ, ಕಲ್ಯಾಣ ಮಂಟಪ ಎಲ್ಲ ಫುಲ್ಲು. ಯಾವ ಬದಿ ನೋಡ್ರು ಜಿಲೇಬಿ, ಬೋಂಡಾ, ಕೇಸರಿ ಬಾತು, ಹಪ್ಪಳ, ಬುಂದಿಲಾಡು, ಮೈಸೂರು ಪಾಕು, ಬಾದ್ಶಾ, ಜಾಂಗೀರು, ಸೋನ್ ಪಾಪಡಿ, ಪಾಯಸ, ಜಾಮೂನು, ಫ್ರೂಟ್ ಸಾಲಡ್, ಐಸ್ ಕ್ರೀಮ್, ಹಿಂಗೆ 108 ಐಟಮ್ ಮಾಡ್ತಾ ಅದನ್ನೆಲ್ಲ ಬಾರಿಸಿ ಕತ್ತರಿಸಿ ಹೊಡೆಯೋದು ಮದುವೆ ಊಟನ. ಅದರಲ್ಲಂತೂ ಬಡ್ಸಕರಂತೂ ಸಿಕ್ಕಾಪಟ್ಟೆ ಒತ್ತಾಯ. ಯಜಮಾನ ಬಡಿಸೋರಿಂದ ಬತ್ತಾನೆ ಇರ್ತಾವ. 1 ಹಾಕ್ಯ 2 ಹಾಕ್ಯ 3 ಹಾಕ್ಯ 4 ಹಾಕ್ಯ ಸಾವಕಾಶ ಊಟ ಮಾಡಿ ಗಡಬಡೆ ಮಾಡ್ಕೊಳ್ಳಿ. ಅದರಲ್ಲೂ ಜಿಲೇಬಿ ಮಾಡ್ಬಿಟ್ರಂತೂ ಬಡ್ಸೋದೇ ಬಹಳ ಮಸ್ತ್. ಬಡ್ಸಕರ್ ಹೇಳೋ ಡೈಲಾಗು ಒತ್ತಾಯ ಮಾಡೋದೇ ಬಹಳ ಮಸ್ತ್ ಇರ್ತು. ಗಪ್ಪತಿವ ಬೇಡ ಅಂದ್ರು ಬಿಡ್ತುಲೆ, ಜಾನಕ್ಕೆ ಬೇಡ ಅಂದ್ರು ಬಿಡ್ತುಲೆ. ಗಪ್ಪತಿಗೊಂದು ಕಾಲು ಮುರಿದಾಕ, ಜಾನಕಿಗೊಂದು ಕಾಲು ಮುರಿದಾಕ, ಒಟ್ಟಿನಲ್ಲಿ ಹಾಕ್ಯಂಬಲ್ಲಿವರೆಗೂ ಬಿಡ್ತುಲೆ ಜಿಲೇಬಿಯ. ಹಿಂಗೆ ಮದುವೆ ಮನೆ ಊಟ ಎಲ್ಲ ಬಾರಿಸಿ ಕತ್ತರಿಸಿ ಹೊಡೆಯೋದು. ಮರುದಿವ್ಸ ಬೆಳಗ್ಗೆ ಎದ್ ಕಂಬಳ ಪುರುಷತ್ತಿರ್ತಾರೆ, ಡಾಕ್ಟರ್ ಮನೆಗೆ ಓಡೋದು. ಒಟ್ಟಿನಲ್ಲಿ ಹಿಂಗೆ ಮದುವೆ ಮನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತು. ಮನೆಗೆ ಹೋದ ಕೂಡ ಹೆಂಗಸ್ರಿಗೆ ಬ್ಯಾರೆ ಸುದ್ದಿಯೇ ಇಲ್ಲ. ಅದೇ ಜನಕ್ಕೆ ಮೊನ್ನೆ ರಾಮಕೃಷ್ಣ ಮನೆ ಮದುವೆಗೆ ಯಾರು ಬಂದಿಲ್ಲ. ನಿಂಗ ಭದ್ರನ ಮಾಡ್ಕೊಂಡಿದ್ದಿ. ರಾಶಿ ಚಲೋ ಮಾಡಿ ಸೋಸಿದ್ವಿ. ಹಂಗಂತೂ ಸರಿ ಮಾಡಿ ಊಟ ಮಾಡಲೇ ಇದ್ದಿಲ್ಲ ಅವತ್ತಂತವ. ಅತ್ತೆ ಮನೆ ಬರಮನವ್ರು ಜೀಪ್ರ ಮೇಲೆ ಹೋಗಿದ್ವಿ. ಅವಳ ಮೊದಲ ಮುಂದೆ ಊಟ ಮಾಡ್ಕೊಂಡು ಬರಬಡ ಹೊಟ್ಬಿಟ್ಟ. ಕಡೆ ಹಂಗೆ ಆಯಾನೆ ಪಂಟಿ ಕುತ್ಕೊಂಡು ಹೆಂಗೆ ಗಡಬಡಿ ಆಗಿ ಹೋಗ್ತಾರೆ. ಕಡೆ ಅವ್ರು ಜೀಪ್ರ ಮೇಲೆ ಬಂದ್ಮೇಲೆ ನಾವು ರೇಟ್ ಮಾಡಿ ಸರಿ ಆಗ್ತಿರಲ್ಲ. ಅಲ್ಲದೆ ಕಡೆಗೆ ಗಂಡು ಮನೆ ಬದಿಗೆ ಎತ್ತದ ಹಾಕಿದ್ವಲ್ಲ ಡಾಳಿ, ಕೊರೆ ಮನೆ ಅಂದ್ಬಿಟ್ರೆ ಬೇರೆ ಎತ್ತದ ಹಾಕಿದ್ವೇಳ ಬೇರೆ ಅಲ್ಲ ಗುಳ್ಳೆಣ್ಣು ಮರಿ ಹೋಗಿ ಮಾಡ್ಕೊಂಡಿದ್ದೆ ಸಯ್ಯ ಡಾಳಿ. ಅದ ಜೋಡಿ ಎಲ್ಲ ರಾಶಿನೇ ಚಲೋ ಅಜಯ್. ಹಂಗಂತೂ ಮಾಡಿನೇ ಅಡ್ಡಿಲ್ಲ. ಇನ್ನು ಗಂಡಸರು ಮದುವೆ ಮನೆ ಹೋಗೋದ್ಮೇಲೆ ಮಾತಾಡೋದೇ ಬಹಳ ಮಜಾ ಇರ್ತು. ಅಲ್ಲಕ್ಕಲ್ಲಿ ರಾಮಕೃಷ್ಣ ಬಾಬಾ ಚಲೋ ಮಾಡಿ ಇದು ಮಾಡ್ದಂಗಟ್ಟೋಣ. ಅಲ್ಲಕ್ಕೆ ನಾವು ಅವನ ಜವಾಬ್ದಾರಿ ಕಳ್ಕೊಂಡಲ್ಲ. ಅಷ್ಟು ಸಾಲಾಗೆಲ್ಲ ಇಟ್ಕೊಂಡು ಅಲ್ಲಕ್ಕಲ್ಲಿ ಎಷ್ಟು ಸೊಡ್ರು ಮಾಡಿದ್ನಿಲ್ಲ ಮದುವೆ ಅಲ್ಲನ ಮನೆಟ ಚಲೋ ಮಾಡಿದ್ದ. ಒಳ್ಳೆ ತಗಡು ಗಿಗಡು ಹಾಕಿ ಇಟ್ಟು ಜಬರ್ದಸ್ತ್ ಮಾಡಲು ಬಟ್ಟಿಟ್ಟು ಇಟ್ಕ ಅದು ಸ್ವಲ್ಪ ಸಾಂಗ ಹಿಂಗೆ ಹಾಕಂತ ಮಾಡಿದ್ನಲ್ಲ. ಅದಕ್ಕೆ ಲೊಡ್ಡಿಲ್ಲ, ಅಷ್ಟು ಸೊಡ್ರಾಜಿಲ್ಲ. ಅಲ್ಲ ನನಗೆ ಆಸೆ ಟಿಪ್ಪರಾಜಿಲ್ಲ. ಕಡೆಗೆ ಮನೆಯಲ್ಲಿ ಗೌಡು ಬಟ್ಟೆ ಟಕ್ಕ ಚಲಕ್ಕೆ ಬ್ಯಾಗ್ ಬಂದ್ಬಿಟ್ಟೆ. ಎಂಟರೇ ಇಲ್ಲ, ಮಾನಿಕ್ಕಿಂತ ಕೂಸಾಡಿಲ್ಲ. ಹಂಗೆ ಏನು ಹೇಳ್ತೀಯ? ಇವಂಗೆ ಕೂಸಡ್ಡಿಲ್ಲ, ಅದಕ್ಕೆ ಮಾನೆಡ್ಡಿಲ್ಲ. ಒಟ್ಟಿನಲ್ಲಿ ಎಲ್ಲ ಬದಿಗೂ ಮದುವೆ ಸುದ್ದಿನೆಯ. ಮದುವೆ ಸೀಸನ್ನೇ ಸೀಸನ್. ಜೀವನದಲ್ಲಿ ಯಾರನ್ನ ಕೈ ಹಿಡಿತಾಳೆ ಬ್ರಹ್ಮ ಮೊದ್ಲೇ ಬರ್ದಿಟ್ಬಿಡ್ತಾ ಹೇಳ್ತಿದ್ದ ಹಿಂದಿನವೆಲ್ಲವ. ಆದ್ರೆ ಈಗಿತ್ಲಾಗಿನ ವಾತಾವರಣ ನೋಡ್ರೆ ಫೇಸ್ಬುಕ್ ಓನರು ಮಾರ್ಕ್ ಜುಕರ್ಬರ್ಗ್ನೇ ಬರಿತಾ ಇದ್ದ ಕಾಣಿಸ್ತು. ಫೇಸ್ಬುಕ್ ನಲ್ಲಿ ಫೇಸ್ ನೋಡ್ಕೊಂಡು ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ಕೊಂಡು ವೀಕೆಂಡ್ ನಲ್ಲಿ ಮಾಲ್ ಸುತ್ಕೊಂಡು ಕಡೆಗೆ ಅಪ್ಪ ಅಮ್ಮನ ಸಮಾಧಾನಕ್ಕೆ ಜಾತ್ರೆ ಗೀತ್ಗೆಲ್ಲ ಕೆಲ್ಸ್ಕೊಂಡು ಮದುವೆ ಮಾಡ್ಕೊಂಬೋ ಒಂದ್ ಬದಿಗಾದ್ರೆ ಕೊಟ್ಟಿಗೆಯಲ್ಲಿ ಸಗಣಿ ತೆಕ್ಕೊಂಡು ತೋಟದಲ್ಲಿ ಅಡಿಕೆ ಇಟ್ಕೊಂಡು ಡೇರಿಗೆ ಹಾಲು ಕೊಟ್ಕೊಂಡು ಮಸ್ತಾಗಿ ಮೈ ಕಟ್ಟೆಲ್ಲ ಇಟ್ಕೊಂಡು ಆರೋಗ್ಯ ಸರಿ ಇಟ್ಕೊಂಡ್ರು ಆ ಮದುವೆ ಅಪ್ಪಲ ಒಂದು ಪುಸ್ತಕ ಒಪ್ತುಲೆ. ಅಟ್ಲಾಗ ವಾಟ್ಸಪ್ ಫೇಸ್ಬುಕ್ ನಲ್ಲಾದ್ರೂ ನೋಡ್ಕೊಂಬನ ಅಂದ್ರೆ ಒಂದ್ ಸಿಗ್ನಲ್ ಆದ್ರೂ ಸರಿ ಬತ್ತ. ಊರ್ ಬದಿಗೆ ಒಂದು ಚೂರು ಇಲ್ಲ. ಅಪರೂಪಕ್ಕೆ ಸಿಗ್ನಲ್ ಬಂತು ಹೇಳಿ ಫೇಸ್ಬುಕ್ ನಲ್ಲಿ ನೋಡ್ಕೊಂಡು ಬುಕ್ ಮಾಡ್ಕೊಂಬನ ಹೇಳಿ ಹಾಯ್ ಹೇಳಿ ಮೆಸೇಜ್ ಕಳ್ಸಿದ್ರೆ ಆ ಮೆಸೇಜ್ ಓಪೋ ತನಕ ಆ ಕೂಸಿಗೆ ಮದುವೆಯಾಗಿ 4 ಮಕ್ಕ ಆಗಿರ್ತ. ಮನೆ ಬದಿಗಿದ್ದಾಳಾದ್ರೆ ಮುಗ್ದೇ ಹೋತೋಳೆ. ಬೇಕಾದ್ರೆ ಒಬ್ಬನೇ ಮಗ ಆಗ್ಲಿ, 8 ಎಕರೆ ತೋಟ ಇರ್ಲಿ, ಮಸ್ತ್ ಮನೆ ಇರ್ಲಿ, ಕಾರು ಜೀಪು ಎಲ್ಲ ಇಟ್ಕೊಂಡು ದಿವಸ ಪ್ಯಾಟೆ ಬದಿ ಹೋಗಿ ಪಾಸ್ ಆಗಿದ್ರು ಆ ಒಂದು ಕೂಸ್ನ ಜಾತಿಗೆ ಗೊತ್ತಿಲ್ಲ. ಅದೇ ಮಾಡಿ ಬೆಂಗಳೂರಿಗೆ VRL ಟಿಕೆಟ್ ಬುಕ್ ಮಾಡಿದ್ ನೋಡಿ ಅವಳಿಗೆ ಗೊತ್ತಾದ್ರೆ ಸಾಕು, ಬಸ್ ಸ್ಟಾಪಿಗೆ ಬಂದು ಜಾತಿ ಕೊಟ್ಟಿಗೆ ನಡೆದು ಬಿಡ್ತಾ. ಅಲ್ಲ ಹಂಗೇಳಿ ಬೆಂಗಳೂರಲ್ಲಿ ಹೋಗಕ್ಕೆ ಮದುವೆ ಅಪ್ಲಾಗೆ ಆಡಲ್ಲ. ಊರ್ ಮನೆ ಬದಿಗೆ ತೋಟ ಗೀಟ ನೋಡ್ಕೊಂಡು ಅಪ್ಪ ಅಮ್ಮನ ನೋಡ್ಕೊತಿಪ್ಪ. ನಮ್ಮ ಅಣ್ಣ ತಮ್ಮಂದಿಕಾಗೂ ಮದುವೆ ಆಗ್ಲಿ ಹೇಳೋದೇ ನಮ್ಮ ಆಸೆ. ಅಲ್ಲ ನಿಜವಾಗೂ ಒಂದೊಂದ್ಸಲ ಯೋಚನೆ ಮಾಡಲು ಹೋದ್ರೆ ಪರಿಸ್ಥಿತಿ ಎಲ್ಲಿಯವ್ರಿಗೆ ಬಂಜಪ್ಪ ಅಂದ್ರೆ ಮದುವೆ ಮಾಡ್ಕೊಳ್ಳೋ ಹೇಳೆ 4-5 ವರ್ಷ ಬೆಂಗಳೂರಲ್ಲಿ ಪರಿಸ್ಥಿತಿ ಬಂಜು. ಮದುವೆ ಆಗದ ಯಾವಾಗ ಮದುವೆ ಆಗ್ತಾನ ಮರೆಯ ಹಣೆ ಬರದಲ್ಲಿ ಮದುವೆ ಬರದ್ನ ಇಲ್ಲಿ ದೇವರೋಳು ಕಾಣ್ತಾಡ. ಮದುವೆ ಆಗಿ ಸಂಸಾರ ಜಂಜಾಟದಲ್ಲಿ ಇದ್ದವಕ್ಕೆ ಬ್ಯಾಚುಲರ್ ಲೈಫೇ ಚಲೋ ಇತ್ತವ ಮರೆಯ ಕಾಣಿಸ್ತಾಡ. ಅದಕ್ಕೆ ಹೇಳೋದು ಒಟ್ನಲ್ಲಿ ಮದುವೆ ಆದವಂಗೆ ಮತ್ತೆ ಮೊಬೈಲ್ ತಗೊಂಡವಂಗೆ ಒಂದೇ ಒಂದು ವಿಷಯ ಯಾವತ್ತೂ ಕಾಡ್ತಾ ಇರ್ತೋಳತ್ತು. ಎತ್ತದು ಅಂದ್ರೆ 1 ವರ್ಷ ಲೇಟ್ ಆಗಿದ್ರೆ ಹೊಸದ ಒಂದು ಒಳ್ಳೆ ಲೇಟೆಸ್ಟ್ ಮಾಡೆಲ್ ಸಿಕ್ತಿತ್ತೋಳಿ. ಅದೆಂತದೇ ಇರ್ಲಿ ಮದುವೆ ಆಗ್ದೋಕೆಲ್ಲ ಶೀಘ್ರ ಕಲ್ಯಾಣ ಮಸ್ತ್. ಟೆನ್ಷನ್ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳಿ. ಈಗ ಒಂದು ಹವ್ಯಕ ಭಾಷೆಯಲ್ಲಿ ಸೂಪರ್ ಆಗಿ ಬೊಂಬಾಟ್ ಆಗಿ ಒಂದು ಹಾಡು ಕೇಳ್ಕೊಂಬಪ್ಪನ. ಈ ಹಾಡು ಹೇಳಿದ್ದು ವಿನಯ್ ತೋಟದಲ್ಲಿ. ಟೋಟಲ್ ಆಗಿ ಸಾಹಿತ್ಯ ನಿರ್ದೇಶನ ಕಲ್ಪನೆ ಮಿಮಿಕ್ರಿ ಎಲ್ಲ ಮಾಡಿದ್ದು ಬಾಳೆಸರ ವಿನಾಯಕ. ನಿಗ ಕೇಳಿ ಕಳಿಸ್ತಾರೆ ಮಸ್ತ್ ಮಜಾ ಮಾಡಿ. ಆ ಲಲಿತಕ್ನ ಮಗಳು ಭಾರಿ ಮಸ್ತ್ ಇದ್ದು ನೋಡು. ಏ ಅಪಿಯ ಕೇಳೋಡು. ಆ ಲಲಿತಕ್ನ ಮನೆಗೆ ಹೋಗ ನೀ ಮಾತಾಡು. ಏ ಅಪಿಯ ಹೇಳೋಡು. ಎಂಗಳಿಬ್ಬರ ಜಾತಕ ಕೂಡ್ರೆ ಮದುವೆ ಗ್ಯಾರಂಟಿ. ಇಲ್ದೆ ಹೋದ್ರೆ ಈ ವರ್ಷನೂ ಆನು ಒಂಟಿ. ಎಂಗಳಿಬ್ಬರ ಜಾತಕ ಕೂಡ್ರೆ ಮದುವೆ ಗ್ಯಾರಂಟಿ.
ಇಲ್ದೆ ಹೋದ್ರೆ ಈ ವರ್ಷನೂ ಆನು ಒಂಟಿ. ಆ ಲಲಿತಕ್ಕನ ಮಗಳು ಭಾರಿ ಮಸ್ತಿದ್ದು ನೋಡು, ಏ ಅಪಿಯ ಕೇಳ್ ನೋಡು. ಆ ಸಾಗರ್ ಭಟ್ರ ಹತ್ರ ಜಾಗ ತಗೊಂಡು ಹೋಗಿ ತೋರ್ಸು, ಏ ಅಪಿಯ ಬ್ಯಾಗ್ ತೋರ್ಸು. ದೋಷ ಗೀಷ ಇದ್ರೆ ಶಾಂತಿ ಎಲ್ಲ ಮಾಡ್ಸು, ಏ ಅಪಿಯ ಬ್ಯಾಗ್ ಮಾಡ್ಸು. ಏಕ ನಕ್ಷತ್ರದ ತಲೆ ಕೆಡ್ಸ್ಕೊಳ್ಳಾರ್ದು ಅಪಯ. ಆ ಭಟ್ರಿಗೆ ಹೇಳಿ ನೀ ಎಲ್ಲ ಸೆಟ್ಲು ಮಾಡ್ಸು, ಓ ಅಪಿಯ. ಹೆಂಗ್ಲಿದ್ರ ಜಾತಕ ಕೂಡ್ರೆ ಮದುವೆ ಗ್ಯಾರಂಟಿ, ಇಲ್ದೆ ಹೋದ್ರೆ ಈ ವರ್ಷನೂ ಆನು ಒಂಟಿ. ಆ ಕೂಸಿಗೆ ಮನೆ ಕೆಲಸ ಎಲ್ಲದು ಬತ್ತು, ಹಾಲು ಕರಿತು ಅಡ್ಗೆ ಮಾಡ್ತು. ಅಷ್ಟ್ ದನ ಕೂಸ್ನ ಹ್ಯಾಂಗೀಗ ಬಿಡಲಾಗ್ತು, ಏ ಅಪಿಯ ತ್ರಾಸಾಗ್ತು. ಇನ್ನು ಜಂಪೆ ಮಾಡ್ಕೆತ್ತ ಕುತ್ಕೊಂಡಿದ್ರೆ ನೀನು ಅಪಯ. ಆ ಕೂಸು ಕಡಿ ಕೈ ತಪ್ಪೆ ಹೋಗ್ತು ನೋಡು, ಬ್ಯಾಗ್ ಓಡು. ಆ ಕೂಸು ಎನ್ ಒಪ್ಗೆ ಬಿಟ್ರೆ ಮದುವೆ ಗ್ಯಾರಂಟಿ, ಇಲ್ದೋರವ್ರ ಮನೆ ಪರ್ಮು ನಂಗೆ ಆನು ಉಂಟಿ. ಆ ಲಲಿತಕ್ಕನ ಮಗಳು ಭಾರಿ ಮಸ್ತಿದ್ದು ನೋಡು, ಅಡ್ಡಿಲ್ಲ ಹೋಗ್ಬಟ್ಟೆ. ಏ ಅಪಿಯ ಹೋಗ್ಬಟ್ನಾ ಕೇಳ್ ನೋಡು. ಅಡ್ಡಿಲ್ಲ ಏನಲ್ಲ ನೀ ಓಡು. ಅಡ್ಡಿಲ್ಲ ಮುನ್ನೂರು ಹೋಗ್ಬಂಟ ಆಟ ಇದೆ ನಿಂಗೆ. ನೋಡೋಣ ಮುಂದಿನ ವಾರ ಆದ್ರೂ ಅಪ್ಪಯ್ಯ ಹೋಗಿ ಲಲಿತಕ್ಕನ ಹತ್ರ ಹೋಗಿ ಮಾತಾಡ್ತಾನೆ ಹೇಳಿ. ಎಷ್ಟೋ ಮದುವೆ ಕೇಸ್ನಲ್ಲಿ ಮಗ ಮಗಳು ಒತ್ತಾಯಕ್ಕೆ ಅಪ್ಪ ಅಮ್ಮ ಒಪ್ಪಿಗೆ ಬಿಡ್ತೋಡ, ಕೆಲವು ಕೇಸ್ನಲ್ಲಿ ಅಪ್ಪ ಅಮ್ಮ ಒತ್ತಾಯ ಮಾಡ್ತಾ ಇದ್ದಾಳೆ, ಮಗ ಮಗಳು ಒಪ್ಪಿಗೆ ಬಿಡ್ತೋಡ. ಇನ್ನು ಕೆಲವು ಕೇಸ್ನಲ್ಲಿ ಭಟ್ರು ಜಾತಕ ನೋಡ್ಕೊಂಡು ಭಾರಿ ಬೆಸ್ಟ್ ಆಗ್ತಾ, ಮದುವೆ ಆದ್ಮೇಲೆ ಬಹಳ ಬೆಸ್ಟ್ ಆಗ್ತು ಮಾಡ್ಕೇಳಿ ಹೇಳಿದ್ದಾಳೆ ಒಪ್ಪಿಗೆ ಬಿಡ್ತೋಡ. ಇನ್ನು ಕೆಲವು ಕೇಸ್ನಲ್ಲಿ ಎಲ್ಲರೂ ಸೇರ್ಕೊಂಡು ಮದುವೆ ಜಪ್ ಕಾಣಿಸ್ಬಿಡ್ತೋಡ. ಕೆಲವು ಸಲ ಆಚೆ ಮನೆ ಬಾವಯ್ಯ ಹೇಳಿದ್ದ ಚಲೋ ಇದ್ದವಳು ಮದುವೆ ಮಾಡಿಕೊಂಡು ಎಡವಟ್ಟಪ್ಪ ಕೇಸು ಇದ್ದು, ಅದಕ್ಕೆ ಮದುವೆ ಮಾಡಿಕೊಳ್ಳಕ್ಕಾರೆ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು. ಹಿಂದಿನ ಕಾಲದಲ್ಲಿ ಮದುವೆ ಮಾಡಕ್ರೆ ಸಂಪ್ರದಾಯ ಆಚರಣೆ ಹೇಳಿ ಬಹಳ ಫಾಲೋ ಮಾಡ್ತಿದ್ದ. ಚತುರ್ಥಿ ಹೋಮ, ಅರುಂಧತಿ ದರ್ಶನ, ಓಕ್ಲಿ ಆಡ್ಸೋದು, ಅರಸಿನೆಣ್ಣೆ ಹಿಂಗೆಲ್ಲ ಹೇಳಿ 4-5 ದಿವಸದ ಮದುವೆ ಮಾಡ್ತಿದ್ದ. ಒಟ್ಟಿನಲ್ಲಿ ಒಂಥರ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಇದ್ದಂಗೆ ಇರ್ತಿತ್ತು. ಈಗೆಲ್ಲ ಆಚರಣೆ ಸಂಪ್ರದಾಯಕ್ಕೆ ಸ್ವಲ್ಪ ಬೆಲೆ ಕಡಿಮೆ. ಈಗ ಇಂಪಾರ್ಟೆಂಟ್ ವಿಷಯ ಎಂತಪ್ಪ ಅಂದ್ರೆ ದೊಡ್ಡ ಛತ್ರದಲ್ಲಿ ಮದುವೆ ಮಾಡವು ಬಂದವಕ್ಕೆಲ್ಲ ಸೀರೆ ಲುಂಗಿ ಎಲ್ಲ ಕೊಟ್ಟು 1000 ಜನ ಆಗ್ತಾಳಾದ್ರೆ 1500 ಜನ ಅಡಿಗೆ ಮಾಡಿ 500 ಜನ ಕಪ್ಪಷ್ಟು ಅಡಿಗೆನ ವೇಸ್ಟ್ ಮಾಡಿ ಧೂಮ್ ಧಾಮ್ ಮಾಡಿ ದುಡ್ಡನ್ನ ಹುಡಿಗರೆದು ಬಿಟ್ರಾತು. ಅಲ್ಲ ಈಗಿನ ಪರಿಸ್ಥಿತಿನೂ ಹಂಗೆ ಇದ್ದು. ಮದುವೆ ಮಾಡಿಗೆ ಮದುವೆ ಕುಸಿಗೆ ಟೈಮೇ ಇರ್ತಿಲ್ಲ. 5 ದಿವಸದ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಡಲಾಗ್ತದೆ. ಈಗೆಲ್ಲ ಒನ್ ಡೇ ಮ್ಯಾಚ್. ಬೆಳಗ್ಗೆ ನಂದಿ, ಮಧ್ಯಾಹ್ನ ಮದುವೆ, ಸಂಜೆ ಗೃಹ ಪ್ರವೇಶ, ಕಡೆಗೆ ಎಂತದ್ದು ನಿಂಗೆ ಗೊತ್ತಿದ್ದು. ಮರುದಿವ್ಸ ಬೆಳಗ್ಗೆ ಕೂಸು ಮಾಡಿ ಫ್ಲೈಟ್ ಹತ್ತು ಅಮೆರಿಕ ಲಂಡನ್ಗೆ ನಡೆದು ಬಿಡ್ತಾ. ಇನ್ನೊಂದ್ ಸ್ವಲ್ಪ ದಿವಸ ಒನ್ ಡೇ ಮ್ಯಾಚಿಗೂ ಬಾಯ್ ಬಾಯ್ ಹೇಳಿ 2020 ಶುರು ಮಾಡ್ಬಿಡ್ತಾ. ಎಲ್ಲದೂ ಮದುವೆ ಮಂಟಪದಲ್ಲೇ ನಾಂದಿ, ಮದುವೆ, ಗೃಹ ಪ್ರವೇಶ ಕಡೆಗಿಂದಲ್ಲ ಅಲ್ಲ. ಎಂತಕ್ಕೆಂದ್ರೆ ಮದುವೆ ಮಾಡಿಗೆ ಕೂಸಿಗೆ ಮೊದ್ಲು ಟೈಮ್ ಇರ್ತಿಲ್ಲ, ಭಟ್ರಿಗೆ ಕಡಿ ಟೈಮ್ ಇರ್ತಿಲ್ಲ. ಇನ್ನೊಂದ್ ಸ್ವಲ್ಪ ವರ್ಷ ಹೋದ್ರೆ ಮದುವೆ ಮಾಡಿದ್ನೋ ಮದುವೆಯಲ್ಲಿ ಮದುವೆ ಕೂಸಿದ್ದಿತ್ತನೋ ಕೆಳ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಇಲ್ಲ. ಕೂಸು ಮಾಡಿ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಡ್ತಾವ. ಪಾಪ ಇಲ್ಲ ಅಪ್ಪ ಅಮ್ಮ ಮದುವೆ ಮಂಟಪದಲ್ಲಿ ಮದುವೆ ಮಾಡಿದ ಕೂಸಿನ ಫೋಟೋ ಇಟ್ಕೊಂಡು ಮದುವೆ ಮಾಡ್ರೆ ಸಹಿ. ಅಲ್ಲಿ ಮಾಡಿ ಕೂಸು ಇಬ್ರು ಫೇಸ್ಬುಕ್ ಲಾಗಿನ್ ಹಾಕೊಂಡು ತಗ್ಲ ಮದುವೆ ನೋಡ್ಕೆ ಬಿಡ್ತಾ. ಒಬ್ಬ ನೆಂಟ್ರು ಅಷ್ಟೇ ಮದುವೆ ಮುಹೂರ್ತ ಕರೆಕ್ಟ್ ಆಗಿ ಫೇಸ್ಬುಕ್ ಲಾಗಿನ್ ಆಗ್ಬಿಟ್ರಾತು. ಸರ್ ಸೆಕೆಂಡ್ ಮಗಳ ಮದುವೆಗೆ ಲಾಗಿನ್ ಆಗಿದ್ದೀನೋ ರಾಮಚಂದ್ರ, ಗಪ್ಪತಿ ಮಗನ ಮದುವೆಗೆ ಎಷ್ಟು ಜನ ಲಾಗಿನ್ ಆಗಿದ್ದೂಡ ಹೇಳಿ. ಕೇಳೋ ಪರಿಸ್ಥಿತಿ ಬಂದ್ರು ಬರ್ಲಕ್ಕೆ ಏನಾಡಿ ನನಗೆ ಅನಿಸ್ತಾ ಇದ್ದು. ಅದೆಲ್ಲ ಎಂತದಲ್ಲಿ ಮುಂದೆಲ್ಲ ಹೆಂಗ್ ಬದಲಾವಣೆ ಆಗ್ತೋಳೆ ಕಾದು ನೋಡೋಣ. ಈಗೊಂದು ಸಣ್ಣ ಪುಟ್ಟ ಚಿಕ್ಕ ವಿರಾಮ. ಅಪ್ಪಯ್ಯ FM ಅಂದ್ರೆ ಎಂತದ್ದು? ಅದಂತ ಹವ್ಯಾಕ ಭಾಷೆಲಿ ಇರ್ತಾರಾ? ಆಯ್ತಾ ಬೆಳಿಗ್ಗೆ 10 ಗಂಟೆಗೆ ಫೇಸ್ಬುಕ್ಕಲ್ಲೂ ಸಿಗ್ತಾರಾ, ವಾಟ್ಸಪ್ಪಲ್ಲೂ ಸಿಗ್ತಾರಾ, ಯೂಟ್ಯೂಬಲ್ಲೂ ಸಿಗ್ತಾರಾ? ನಿಂಗೆ ಗೊತ್ತಿದ್ದದ? ಹೇಳಪ್ಪಯ್ಯ. FM ಅಂದ್ರೆ ಬೇರೆ ಯಾವುದೂ ಅಲ್ಲ, ಹವ್ಯಕ ಭಾಷೆಯಲ್ಲಿ ಬರ್ತಲ್ಲ HFM. ಆ ಹವ್ಯಕ ಭಾಷೆ ಮಾತಾಡಲು ಏನ್ ಚಂದ, ಏನಂದ. HFM ಕೇಳಿ ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ.
ನಮಸ್ಕಾರ ವಿನಾಯಕಣ್ಣ, ನಾನು ಅನಂತ್ ಹೆಗಡೆ ಅಂತ, ಯಲ್ಲಾಪುರದ ಕೊಡ್ಲಗದ್ದೆ ಚಂಪೆ ಪಾಲಾತನಿಗೆ. ನಾನಿರೋದು ಮಡಿಕೇರಿಯಲ್ಲಿ. ಇನ್ನ HFM ಚೆನ್ನಾಗಿ ಬರ್ತಾ ಇದ್ದು, ಅಷ್ಟೇ ಹವ್ಯಕ ಭಾಷೆಯ ಒಂದು ಪರಂಪರೆಯನ್ನ ಉಳಿಸ್ತಾ ಇದ್ದೆ. ಅಷ್ಟೇ ನಿಮ್ಮ ಸಿರ್ಸಿಯ ಒಂದು ಹವ್ಯಕ ಭಾಷೆ ಭಾರಿ ಚೆನ್ನಾಗಿ ಬರ್ತಾ ಇದ್ದು. ಹಾಗೆ ನಮ್ಮ ಯಲ್ಲಾಪುರದ ಬಾರೆ, ಕಳಚೆ, ಒಳ್ಳೊಳ್ಳೆಯ ಒಂದು ಭಾಷೆಯನ್ನು ಸಹ ನಿನ್ನ HF ನಲ್ಲಿ ಪ್ರಸಾರವಾಗಲಿ, ನಿನ್ನ HFM ಹೀಗೆ ಬರ್ತಾ ಇರಲಿ ಅಂತ ನಾನು ಆಶೆ. ಕಣ್ಣ, ನಾನು ವಿಶಾಲ್ ಹೆಗಡೆ. ನಾನು ಬೆಳಗಾಮಲ್ಲಿ ಓದ್ತಾ ಇದ್ದೆ. ಮೂಲ ಮಂಚಿಕೇರೆ ಆಯಿತು. ನಾನು ನಿಮ್ಮ ಎಲ್ಲ ಎಪಿಸೋಡ್ ಕೇಳಿದ್ದಿ. ಬಹಳ ಚಲೋ ಬರ್ತಾ ಇದ್ದು, ಒಂದು ಹಾಸ್ಯದ ರೂಪದಲ್ಲಿ ಮೂಡಿ ಬರ್ತಾ ಇದ್ದು, ಒಳ್ಳೆಯ ಸಂತೋಷ ಆಗ್ತು. ಹಾಗೆ ನಮ್ಮ ಈ ಹವ್ಯಕ ಭಾಷೆಯನ್ನು ಇದೇ ರೀತಿ ನಾವು ಉಳಿಸ್ಕೊಂಡು ಹೋಗೋಣ ಹೇಳ್ತಾ ಇದ್ದೆ. ಹಾಗೆ ನೀನು ಕೊನೆಯಲ್ಲಿ ಕೊಡುವಂತಹ ಆ ಒಂದು ಉಪಯುಕ್ತ ಮಾಹಿತಿ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗ್ತು. ಇದನ್ನ ಎಂದಿಗೂ ಬಿಡಡ. ನಮ್ಮೆಲ್ಲರ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ. ನಮಸ್ಕಾರ ವಿನಾಯಕಣ್ಣ, ನಾ ತಾರ್ಗೋಡಿಂದ ಪ್ರಸಾದ ಹೇಳಿ. ನಾ 8ನೇ ಕ್ಲಾಸ್ ಓದ್ತಾ ಇದ್ದೆ. ನಿನ್ನ HFM ಭಾರಿ ಚಲೋ ಬರ್ತಾ ಇದ್ದು. ಕಳೆದ ಎಪಿಸೋಡ್ ಅಲ್ಲಿ ನೀವು ಕಲಾವಿದ್ರ ಮನೆಗೆ ಹೋದ್ರೆ ಅತಿಥಿ ಸತ್ಕಾರ ಹೆಂಗ್ ಮಾಡ್ತಾಳೆ ಹೇಳ್ಕೊಟ್ಟಿದ್ದೆ, ತೋರ್ಸ್ಕೊಟ್ಟಿದ್ದೆ. ನಾನು ಒಂದ್ ದಿವ್ಸ ಹಂಗೆ ಮಾಡಿ ನೋಡಕಾತು. ಹಿಂಗೆ ಮುಂದುವರ್ಸು. ಆಲ್ ದಿ ಬೆಸ್ಟ್. ಸೂ ತೆಗೆದ್ರೆ ಬಣ್ಣ, ಬ ತೆಗೆದ್ರೆ ಸುಣ್ಣ, ಸುಬ್ಬಣ್ಣ ನಾಗಣ್ಣ. ಸೂ ತೆಗೆದ್ರೆ ಬಣ್ಣ, ಬ ತೆಗೆದ್ರೆ ಸುಣ್ಣ, ಸುಬ್ಬಣ್ಣ ನಾಗಣ್ಣ. ಸೂ ತೆಗೆದ್ರೆ ಬಣ್ಣ, ಬ ತೆಗೆದ್ರೆ ಸುಣ್ಣ, ಸುಬ್ಬಣ್ಣ ವಿತ್ ನಾಗಣ್ಣ. ಓನ್ಲಿ ಆನ್ HFM. ಅಲ್ಲ ನಾಗಣ್ಣ, ಮೊನ್ನೆ ಗಪ್ಪತಿ ಪರಿಸ್ಥಿತಿ ಹೊಯ್ಲಾಗೋಗಿತ್ತು ನೋಡಿ. ಎಂತ ಇಲ್ಲ, ಗಪ್ಪತಿ ಮಗ ಇಲ್ಲಿನ ಶಾಲೆಯಲ್ಲಿ ತಾಸಿಗೆ ಒಂದ್ಸರಿ ಯಾಕೋರೆ ಹುಚ್ಚ ಹೋಗ್ಲಿ ಕೇಳೋದೊಳತ್ತು. ಹಂಗ ತಾಸಿಗೆ ಒಂದ್ಸರಿ ಕೇಳತನಕವ ಅಕ್ಕೋರಿ ನಾಚಿ ಆಗೋತೆ ಅಂತನ. ಕಡೆಗೆ ಅಕ್ಕೋರಿ ಎಂತ ಕೊಟ್ಟಾಡ ಗೊತ್ತಿದ್ದ? ತಾಸಿಗೆ ಒಂದ್ಸರಿ ಹುಚ್ಚ ಹೇಳಿಕ್ ಹೋಗ್ತೀಯ. ಇನ್ ಹುಚ್ಚ ಹೇಳಿಕ್ ಹೋಗ್ಲಿ ಕೇಳ್ಬೇಡ. ಹುಚ್ಚು ಬಂದ್ ಕೂಡನೆ ಸೀಟಿ ಹೊಡಿಲಿ ಹಾಕೋರೆ ಕೇಳು ಅಂದ್ರಡ. ಐಡಿಯಾ ಚಲೋ ಇದ್ದ. ಮತ್ತೆ ಗಪತಿ ಪರಿಸ್ಥಿತಿ ಹೈಲಾಗೋತು ಅಂದ್ಯಲ್ಲ ಅಂತಕ್ಕೆ. ಗಪತಿ ಮಾಡಿಗೆ ಹುಚ್ಚು ಬಂದ್ ಕೂಡನೆ ಸೀಟಿ ಹೊಡಿಲಿ ಕೇಳಿ ಅಭ್ಯಾಸ ಆಗೋಜು. ಮೊನ್ನೆ ಗಪ್ಪತಿ ಸಂತಿಗೆ ಮನಿಕೊಂಡಿದ್ದಾಳ ಮಾಣಿ ರಾತ್ರಿಯ ಸುಮಾರು 11 ಗಂಟೆ ಜಡ ಮಾಣಿಗೆ ಹುಚ್ಚು ಬಂದು ಕೊಟ್ಟಿವತ್ತು. ಮಾಣಿ ಅಪ್ಪನ ಹತ್ರ ಕೇಳ್ದಣ, ಅಪ್ಪಯ್ಯ ಸೀಟಿ ಹೊಡಿಲ್ಲ ಅಂದಣ. ಅಪ್ಪಯ್ಯ ಬುಗಿದಾಳ, ಇಷ್ಟೊತ್ತಿಗೆಲ್ಲ ಎಂತ ಸೀಟಿ ಹೊಡಿದ ಸುಮ್ಮಗಿರ ಅಂದಣ. ಪಾಪ ಮಾಣಿ ಕೊಟ್ಟಿಯೋಜು ಬಿಡದಾಗ್ತ. ಮತ್ತೆ ಕೇಳ್ದಣ 5 ನಿಮಿಷ ಬಿಟ್ಟು, ಅಪ್ಪಯ್ಯ ಸೀಟಿ ಹೊಡಿ ಇದೇ ಸಹಿ ಅಂದ. ಕಾಡಿಗೆ ಅಪ್ಪಯ್ಯ ಹೊಡಿಯದ ಒಂದು ಕೆಲಸ ಮಾಡು, ಹೊಡೆಯದಾರೆ ಅದು ಕಿವಿಯಲ್ಲೇ ಸೀಟಿ ಹೊಡೆಯೋದೋಡ. ಸಣ್ಣಗೆ ತಬಲ್ ಪಾಲಿ ಕಿವಿಯಲ್ಲೇ ಸೀಟಿ ಹೊಡೆದು ಬಿಟ್ಟಣ. ನಾಗಣ್ಣ ಊಟಿ ಬುದಿ ಚುಪ್ಪು ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ. ಒಟ್ನಲ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ, ಲವ್ ಮ್ಯಾರೇಜ್ ಆಗ್ಲಿ, ಮದುವೆ ಆದ್ಮೇಲೆ ಅಪ್ಪ ಅಮ್ಮನ್ನೂ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ ಜೀವನ ಮಾಡೋದು ಬಹಳ ಮುಖ್ಯ. ಮೊನ್ನೆ ಯಾರೋ ಹೇಳ್ತಿದ್ದಪ್ಪ, ಅರೇಂಜ್ ಮ್ಯಾರೇಜ್ ಒಂದೇ ಮರೆಯ, ಲವ್ ಮ್ಯಾರೇಜ್ ಒಂದೇ. ಅರೇಂಜ್ ಮ್ಯಾರೇಜ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಬಾವಿ ದೂಡುತ್ತಾ, ಲವ್ ಮ್ಯಾರೇಜ್ ಅಲ್ಲಿ ನಾವೇ ಹೋಗಿ ಬಾವಿ ಬಿಡೋದೊಳೆ. ಒಟ್ಟಲ್ಲಿ ಎಂತದೇ ಇರಲಿ, ಮದುವೆ ಆಗದೋಕೆಲ್ಲ ಮದುವೆ ಆಗ್ಲಿ, ಮದುವೆ ಆದವ್ರ ಜೀವನ ಸರಿಯಾಗಿರ್ಲಿ ಹೇಳ್ತಾ ಇವತ್ತು ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಎಪಿಸೋಡ್ ಮುಗಿಸಕ್ಕಿಂತ ಮೊದಲು ಒಂದು ಉಪಯುಕ್ತ ಮಾಹಿತಿ ಕೇಳ್ಕೊಂಬಪ್ಪನ. ಮೂಳೆ ಮುರಿತ ಮತ್ತು ಉಗುರು ಸುತ್ತಿಗೆ ಒಂದು ಬದಿಗೆ ಚಲೋ ಮಾಡಿ ನಾಟಿ ಔಷಧಿ ಕೊಡ್ತಾವೆ. ಈ ಔಷಧಿ ಕೊಡೋ ಜಾಗ ಎಲ್ಲಿದ್ದು ಅಂದರೆ ಸಿರ್ಸಿಯಿಂದ 16 ಕಿಲೋಮೀಟರ್ ದೂರದಲ್ಲಿ ಹೆಗಡೆಕಟ್ಟ ಹೇಳೋ ಊರಲ್ಲಿ ಗುರುಪಾದ ಹೆಗಡೆಯವರು ಇದಕ್ಕೆಲ್ಲ ಔಷಧಿ ಕೊಡ್ತರು. ಇವ್ರ ಮನೆಗೆ ಮರಿಯಜ್ಜನ ಮನೆ ಹೇಳ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರು 94 81 27 72 99. ನಿಂಗಕ್ಕೆ ಇದ್ರ ಬಗ್ಗೆ ಎಂತಾರು ಹೆಚ್ಚಿನ ಮಾಹಿತಿ ಬೇಕು ಹೇಳಾದ್ರೆ ನಿಂಗವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಲಕ್ಕು. ದುಡ್ಡಿನ ವ್ಯವಹಾರ ಎಂತೂ ಇರ್ತಿಲ್ಲ. ಒಂದು ತೆಂಗಿನಕಾಯಿ ಮಾತ್ರ ತಗೊಂಡು ಹೋಗಕ್ಕಾಗ್ತು. ಹೀಗೊಂದು ಪ್ರಕಟಣೆ. ಲವ್ ಮ್ಯಾರೇಜ್
ಬಗ್ಗೆ ನಿಮ್ಗೆ ಅಭಿಪ್ರಾಯನ ವಾಯ್ಸ್ ಫಾರ್ಮೆಟ್ ನಲ್ಲಿ ರೆಕಾರ್ಡ್ ಮಾಡಿ HFM ನಂಬರ್ 9481513342 ವಾಟ್ಸ್ಆಪ್ ಮೆಸೇಜ್ ಮಾಡಿ. ಮೊದಲಿಗೆ ನಿಂಗ್ ಹೆಸರು ನಿಂಗ್ ಊರ್ನ ಹೇಳಿಕೊಂಡು ಮುಂದೆ ರೆಕಾರ್ಡ್ ಮಾಡಿ. ಹವ್ಯಕ ಭಾಷೆಯಲ್ಲೇ ಇರ್ಲಿ, ತಮಾಷೆಯಾಗಿರ್ಲಿ, 2 ನಿಮಿಷದೊಳಗಿರ್ಲಿ. ಫೆಬ್ರವರಿ 11ರೊಳಗೆ ಕಳ್ಸಿಕೊಡಕ್ಕಾಗ್ತು. ಚಲೋ ಮಾಡಿ ಕಳ್ಸಿಕೊಟ್ಟವ್ರ ಮಾತನ್ನ ಫೆಬ್ರವರಿ 14ಕ್ಕೆ ಪ್ರಸಾರ ಎಪಿಸೋಡ್ ನಲ್ಲಿ ಪ್ರಸಾರ ಮಾಡ್ತೀಯ. ಮನುಷ್ಯಂಗೆ ನೆಮ್ಮದಿ ಖುಷಿಯೆಲ್ಲ ಇರಕ್ರೆ ಹೆಂಡತಿ ಬೇಕೋಳ ಕಾಣ್ತಾಡ, ಹೆಂಡತಿ ಬಂದ್ಮೇಲೆ ನೆಮ್ಮದಿ ಬೇಕೋಳ ಕಾಣ್ತಾಡ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೆ. ನಿಂಗ ಕೇಳ್ತಾ ಇದೆ HFM ಕಂಪನ 9875.43 ಅನಿಮಿಷ ನಾಯಕ ಬಾಳೆಸರ ವಿನಾಯಕ. ನಿಂಗ ಕೇಳಿ ಕೇಳಿಸ್ತಾರ್ರಿ, ಮಸ್ತ್ ಮಜಾ ಮಾಡಿ.